ಎಲ್ಲರಿಗೂ ನಾಗರಾಜ್ ಸರ್ ಅವರಿಂದ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯದಿಂದ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದರೆ ಈಗ 2 ದಿನಗಳಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 1 ಇರ್ತಕ್ಕಂಥದ್ದು ಅಥವಾ ಮೊದಲನೇ ಸೆಮಿಸ್ಟರ್ ಅಂತಕ್ಕಂಥ ಪರೀಕ್ಷೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 40 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುವುದು. ಆ 40 ಅಂಕದ ಪ್ರಶ್ನೆ ಪತ್ರಿಕೆ ಬಗ್ಗೆ ಇಂದು ನಾವು ಚರ್ಚೆ ಮಾಡೋಣ. ನಿಮಗೆ ಲಿಖಿತವಾಗಿ ಬರೆಯಲು 40 ಅಂಕದ ಪ್ರಶ್ನೆ ಪತ್ರಿಕೆ ಬರುವುದು. ಜೊತೆಗೆ 10 ಅಂಕಗಳ ಒಂದು ಮೌಖಿಕ ಪರೀಕ್ಷೆ. ಆಯಾ ಒಂದು ಶಾಲೆಯಲ್ಲಿ ವಿಷಯ ಶಿಕ್ಷಕರು ಮೌಖಿಕವಾಗಿ ನಿಮಗೆ 10 ಪ್ರಶ್ನೆಗಳನ್ನು ಕೇಳುವುದರ ಮೂಲಕ 10 ಅಂಕದ ಒಂದು ಮೌಖಿಕ ಪರೀಕ್ಷೆ ಶಿಕ್ಷಕರು ನಡೆಸುವರು. ಪರೀಕ್ಷೆಯಲ್ಲಿ ನೀವು 40 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯನ್ನು ಬರೆಯಬೇಕು. ಹಾಗಾಗಿ 2024 ಮತ್ತು 25 ಶೈಕ್ಷಣಿಕ ವರ್ಷದಲ್ಲಿ ಇದು ನಿಮಗೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೊದಲನೇ ಸೆಮಿಸ್ಟರ್ ಪರೀಕ್ಷೆ ಆಗಿರುವುದು. ಅಥವಾ ಮೊದಲ ಏನಪ್ಪ ಅಂತಂದರೆ 1 ಅಂಕದ್ದು, 2 ಅಂಕದ್ದು, ಬಹು ಆಯ್ಕೆ, 3 ಅಂಕದ್ದು, 4 ಅಂಕದ್ದು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ ಅನ್ನೋದು ಇಂದಿನ ಒಂದು ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಮೊದಲನಿಗೆ ಸಂಕಲನಾತ್ಮಕ ಮೌಲ್ಯಮಾಪನ 1 ಅಥವಾ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೊದಲನೇ ಸೆಮಿಸ್ಟರ್ ಎಂದು ಕೂಡ ಇದಕ್ಕೆ ಕರೀತಾರೆ. ಹಾಗಾದರೆ ಇಲ್ಲಿ ಒಟ್ಟಾರೆ ವಿದ್ಯಾರ್ಥಿಗಳೇ ನಿಮಗೆ 50 ಅಂಕಗಳಿರ್ತಾವೆ. ಮೊದಲನೇ ಸೆಮಿಸ್ಟ್ರಿಗೆ 50, 2ನೇ ಸೆಮಿಸ್ಟ್ರಿಗೆ 50 ಅಂಕಗಳಿರ್ತಾವೆ. ಹಾಗಾದರೆ ಈ 50 ಅಂಕಗಳಲ್ಲಿ ನೀವು 40 ಅಂಕಗಳು ಲಿಖಿತ ಪರೀಕ್ಷೆ ಇರ್ತವೆ ನಿಮಗೆ. ಆ ನಂತರ ಉಳಿದಿರ್ತಕ್ಕಂಥ 10 ನಿಮಗೆ ಮೌಖಿಕ ಪರೀಕ್ಷೆ ಇರ್ತವೆ. ಇದು ಲಿಖಿತ ಪರೀಕ್ಷೆ ಇರ್ತದ. ಇದು 10 ಅಂಕರೆ ನಿಮಗೆ ಮೌಖಿಕ ಪರೀಕ್ಷೆ ಇರ್ತದ. ಆ ನಂತರ ಇವೆರಡೂ ಸೇರಿಸಿ ಏನು ಮಾಡಬೇಕು ಅಂತಂದ್ರೆ 50 ಆಗ್ತದ. ಆ 50 ಏನು ಮಾಡಬೇಕು ಅಂದ್ರೆ 30ಕ್ಕೆ ಏನಪ್ಪ ಅಂತಂದ್ರೆ ಕನ್ವರ್ಟ್ ಮಾಡಬೇಕು. 30 ಕನ್ವರ್ಟ್ ಮಾಡಬೇಕು. ಉಳಿದಿರ್ತಕ್ಕಂಥ ಇನ್ನು 20 ಅಂಶಗಳು ಏನಪ್ಪ ಅಂತಂದ್ರೆ 20 ಅಂಕಗಳು ನಿಮಗೇನಪ್ಪ ಅಂತಾರೆ ಘಟಕವಾರು 2 ಏನಪ್ಪ ಅಂತಂದ್ರೆ ನಿಮಗೆ ಎಫ್ ಎ ಅಂತೇಳಿ 2 ಏನಪ್ಪ ಅಂದ್ರೆ ನಿಮಗೆ ಪರೀಕ್ಷೆಗಳನ್ನು ತೊಗೊಳ್ತಾರೆ. ಒಂದೊಂದು ಎಫ್ ಎಗೆ ಏನಪ್ಪ ಅಂತಂದ್ರೆ 10 ಅಂಕಗಳಿರ್ತಾವ. ಆ 10 ಅಂಕಗಳು ಸೇರಿಸಿ ಎಷ್ಟು ಆಗ್ತಾವ ಅಂದ್ರೆ 20 ಅಂಕಗಳಾಗ್ತಾವೆ. ಹಾಗಾದರೆ ಒಂದು ಎಫ್ ಎಯಲ್ಲಿ ನೀವು 5 ಏನಪ್ಪ ಅಂತಂದ್ರೆ ಘಟಕ ಪರೀಕ್ಷೆಯನ್ನು ತಗೋಬೋದು. 5 ಘಟಕ ಪರೀಕ್ಷೆ ತಗೋಬೋದು. ಅಥವಾ 5 ಏನಪ್ಪ ಅಂತಂದ್ರೆ ಚಟುವಟಿಕೆಗಳನ್ನು ಮಾಡ್ಬೋದು. 5 ಘಟಕ ಪರೀಕ್ಷೆನೇ ಮಾಡ್ಬೋದು, 5 ಚಟುವಟಿಕೆನೇ ಮಾಡ್ಬೋದು. 2ರ ಒಂದು ಆಯ್ಕೆ ಮಾಡಿಕೊಂಡು ಇಲ್ಲಿ 10 ಅಂಕಕ್ಕೆ ಏನಪ್ಪ ಅಂದ್ರೆ ಕನ್ವರ್ಟ್ ಮಾಡಬೇಕು. ಮತ್ತು ಇನ್ನೊಂದು ಎಫ್ ಎಗೆ ಏನಪ್ಪ ಅಂದ್ರೆ ಮತ್ತೆ 5 ಘಟಕ ಪರೀಕ್ಷೆ ನಡೆಸಿ ಮತ್ತೆ 10 ಕನ್ವರ್ಟ್ ಮಾಡಬೇಕು. 10 10 2 ಸೇರಿಸಿದ್ರೆ 20 ಆಗ್ತದೆ. ಆ 20 ಈ 30 ಎರಡೂ ಸೇರಿಸಿದ್ರೆ ನಿಮಗೇನಪ್ಪ ಅಂತಂದ್ರೆ 50 ಅಂಕ ಆಗ್ತದೆ. ಹೇಳೋದರ್ಥ ಇದೆ ನಿಮ್ಗೆ? ಹಾಗಾದರೆ ನಿಮಗೇನಪ್ಪ ಅಂತಂದ್ರೆ ಒಟ್ಟಾರೆ ಪರೀಕ್ಷೆ ನಡೆಯುವುದು 50 ಅಂಕಕ್ಕೆ. ಲಿಖಿತ ಪರೀಕ್ಷೆ 40 ಅಂಕಕ್ಕೆ, ಮೌಖಿಕ ಪರೀಕ್ಷೆ 10ಕ್ಕೆ. ಎರಡೂ ಕೂಡಿಸಿದ್ರೆ 50 ಈ 50 30ಕ್ಕೆ ಕನ್ವರ್ಟ್ ಮಾಡ್ತಾರೆ. 30% ಬಂತು. ಹಾಗಾದರೆ ಇನ್ನೂ ಉಳಿದ 21% ಎಲ್ಲಿ ತೋತಾರಂದ್ರೆ ನಿಮಗೆ ಶಿಕ್ಷಕರು ಏನು ಮಾಡ್ತಾರೆ ಅಂತಂದ್ರೆ ಘಟಕ ಪರೀಕ್ಷೆಗಳನ್ನು ತೋತಾರೆ. ನಿಮಗೇನಪ್ಪ ಅಂತಂದ್ರೆ ಈ ಸೆಮಿಸ್ಟ್ರಿಗೆ ಒಂದು 10-12 ಪಾಠಗಳಿದ್ದವು ಅಂತ ತಿಳ್ಕೊಳ್ರಿ. ಅಲ್ಲೊಂದು ಪ್ರತಿಯೊಂದು ಪಾಠಕ್ಕೆ ಒಂದೊಂದು ಘಟಕ ಪರೀಕ್ಷೆ ಅಂತಂದ್ರೆ 5 ಘಟಕ ಪರೀಕ್ಷೆ ಆಗ್ತಾವೆ. 5 ಘಟಕ ಪರೀಕ್ಷೆಗಳನ್ನು ಸೇರಿಸಿ ಅದು 10 ಕನ್ವರ್ಟ್ ಮಾಡ್ತಾರೆ. ಅವಾಗ ಒಂದು ಎಫ್ ಎ ಮುಗೀತು. ಅಥವಾ ಘಟಕ ಪರೀಕ್ಷೆ ಮಾಡ್ಬೋದು ಅಥವಾ 5 ಚಟುವಟಿಕೆನೇ ಮಾಡ್ಬೋದು. ಚಟುವಟಿಕೆ ಮೂಲಕನೂ ಕೂಡ ನಾವು 10% ಮಾಡ್ಕೋಬೋದು. ಇಲ್ಲ ಘಟಕ ಪರೀಕ್ಷೆ ಮೂಲಕ 10% ಮಾಡ್ಕೋಬೋದು. ಅದು ಎಫ್ ಎ 1ಕ್ಕೆ ಆಯಿತು.
F2 ಅಂತ ಬರ್ತದ, ಅದಕ್ಕೂ ಕೂಡ 5 ಘಟಕ ಪರೀಕ್ಷೆ ಅಥವಾ 5 ಚಟುವಟಿಕೆ ಅಂತ ಮಾಡ್ಕೊಳ್ತಾರ. ಅದಕ್ಕೂ ಕೂಡ 10 ಮಾಡ್ಕೊಳ್ತಾರ. 10 10 2 ಸೇರಿಸಿದ್ರೆ 20. ಆ 20 ಅನ್ನು ತಂದು ಇಲ್ಲಿ ಇಡ್ರಿ. 30 ಇದು 20 2 ಸೇರಿಸಿದ್ರೆ 50. 50 ಅಂಕಗಳಿಗೆ ಏನಪ್ಪಾ ಅಂತಂದ್ರೆ 50% ಆಯ್ತು. ಇದು ನಿಮ್ಮದು ಮೊದಲನೇ ಸೆಮಿಸ್ಟರ್ ಮುಗಿಯಿತು. ಮುಂದೇನಪ್ಪಾ ಅಂತಂದ್ರೆ ವರ್ಷದ ಅಂತ್ಯದಲ್ಲಿ 2ನೇ ಸೆಮಿಸ್ಟರ್ ನಡೀತದೆ ಮಾತ್ರ. ಅದನ್ನು ಕೂಡ ನಿಮಗೆ ಏನಪ್ಪಾ ಅಂದ್ರೆ ಸೇಮ್ ಇದೇ ಒಂದು 50 ಅಂಕ ನಡೀತದೆ. ಅವೆರಡು ಸೇರಿಸಿ ಲಾಸ್ಟಿಗೆ ಏನಪ್ಪಾ ಅಂತಂದ್ರೆ ಫೈನಲ್ ಅಂದ್ರೆ ಏನು, ಸೆಮಿಸ್ಟರ್ 1 ಸೆಮಿಸ್ಟರ್ 2 ಇದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಅದು 10 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಬೇರೆ ರೀತಿಯ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. ಇದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಈ ರೀತಿ ಇರ್ತದೆ. ಮೊದಲನೇ ಸೆಮಿಸ್ಟರ್ ಮತ್ತು 2ನೇ ಸೆಮಿಸ್ಟರ್ ಅಂತ ಇರ್ತದೆ. ನೀವು ಮೊದಲನೇ ಸೆಮಿಸ್ಟರ್ನಲ್ಲಿ ಓದಿರ್ತಕ್ಕಂಥ ಪಾಠಗಳು ಅದ್ರ ಮೇಲೆ ಮಾತ್ರ ಈ ಪ್ರಶ್ನೆ ಪತ್ರಿಕೆ ಇರ್ತದೆ. ಮುಂದೆ ನೀವು 2ನೇ ಸೆಮಿಸ್ಟರ್ ಏನಪ್ಪಾ ಅಂದ್ರೆ ಬರ್ತಕ್ಕಂಥ ಪಾಠಗಳು ಓದುವ ಸಂದರ್ಭದಲ್ಲಿ ಮೊದಲನೇ ಸೆಮಿಸ್ಟರ್ದಲ್ಲಿ ಬಂದಿರತಕ್ಕಂಥ ಪಾಠಗಳನ್ನು ಓದುವ ಅವಶ್ಯಕತೆ ಇಲ್ಲ. ಈ ಪಾಠಗಳನ್ನು ಬಿಟ್ಬಿಡ್ಬೇಕು ನಾವು. 2ನೇ ಸೆಮಿಸ್ಟರ್ಗೆ ಏನು ಪಾಠಗಳಿರ್ತಾವ ಅಷ್ಟೇ ಮಾತ್ರ ಓದಬೇಕು. ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಪರೀಕ್ಷೆ ಇರ್ತವೆ. ಓಕೆ ವಿದ್ಯಾರ್ಥಿಗಳೇ, ಏನೇ ಇರಲಿ, ಹಾಗಾದರೆ ಇಲ್ಲಿರ್ತಕ್ಕಂಥ 40 ಅಂಕಗಳ ಲಿಖಿತ ಪರೀಕ್ಷೆ, ಸಮಾಜ ವಿಜ್ಞಾನದ 40 ಅಂಕಗಳ ಲಿಖಿತ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದು ಒಂದೊಂದಾಗಿ ನಾವು ಈಗ ನೋಡ್ಕೋತಾ ಹೋಗೋಣ. ಈಗ ವಿದ್ಯಾರ್ಥಿಗಳೇ, ನಾವು ಈ 40 ಅಂಕದ ಸಮಾಜ ವಿಜ್ಞಾನ ವಿಷಯದ ಪತ್ರಿಕೆಯಲ್ಲಿ ಸಾಮರ್ಥ್ಯವಾರು ಅಥವಾ ಉದ್ದಿಷ್ಟವಾರು ಅಂಕಗಳ ಹಂಚಿಕೆ ನೋಡಿದಾಗ ಇಲ್ಲಿ ಕೆಲವೊಂದು ಸಾಮರ್ಥ್ಯ ಅಥವಾ ಉದ್ದಿಷ್ಟಗಳು 4 ಬರ್ತಾವ್ರಿ. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ. ಈ 4 ಸಾಮರ್ಥ್ಯಗಳನ್ನು ಆಧರಿಸಿ ಈ 4 ಸಾಮರ್ಥ್ಯಗಳನ್ನು ಗಮನದಲ್ಲಿಟ್ಟುಕೊಂಡು 40 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುತ್ತಾರೆ. ಹಾಗಾದರೆ ನಾವು ಜ್ಞಾನಕ್ಕೆ ನೋಡಿದೆವು ಅಂತಂದ್ರೆ 6 ಅಂಕಗಳು ಬರ್ತಾವೆ. 6 ಅಂಕಗಳು ಬರ್ತಾವೆ ಜ್ಞಾನಕ್ಕೆ ಸಂಬಂಧಪಟ್ಟಾಗ. ಈ 40 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಪ್ರಶ್ನೆಗಳು ಬರ್ತಾವೆ ಅಂದ್ರೆ 6. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಅಂದ್ರೆ 15% ಇರ್ತದೆ. ತಿಳುವಳಿಕೆಗೆ ನಾವು ಸಂಬಂಧಪಟ್ಟ ಹಾಗೆ ನೋಡಿದ ವಿದ್ಯಾರ್ಥಿಗಳೇ ಅಂತಂದ್ರೆ 20 ಅಂಕಗಳು ಬರ್ತಾವೆ. ಹಾಗಾದರೆ 50%. ಹಾಗಾದರೆ ಅನ್ವಯಕ್ಕೆ ಸಂಬಂಧಪಟ್ಟಾಗ ನಾವು ನೋಡಿದೆವು ಅಂತಂದ್ರೆ 11 ಅಂಕಗಳು ಬರ್ತಾವೆ. ಪರ್ಸೆಂಟೇಜ್ ನೋಡಿದೆ ಅಂದ್ರೆ 28. ಅದೇ ರೀತಿ ನಾವು ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದೆವು ಅಂತಂದ್ರೆ ಇಲ್ಲಿ 3 ಅಂಕಗಳು ಬರ್ತಾವ. ಅಲ್ಲೇನಪ್ಪ ಅಂದ್ರೆ 7%. ಒಟ್ಟಾರೆ ಅಂಕಗಳು ಎಷ್ಟು? 40. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಾಗ ಅಥವಾ ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಾಗ ಈ 4 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುತ್ತಾರೆ. ಜ್ಞಾನಕ್ಕೆ ಸಂಬಂಧಪಟ್ಟಂಗೂ ಕೂಡ ಅಂಕಗಳಿರ್ತವ, ತಿಳುವಳಿಕೆ ಸಂಬಂಧಪಟ್ಟಂಗೂ ಕೂಡ ಅಂಕಗಳಿರ್ತವ, ಅನ್ವಯಕ್ಕೆ ಸಂಬಂಧಪಟ್ಟಾಗೂ ಕೂಡ ಅಂಕಗಳಿರ್ತವ, ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಗಳು ಕೂಡ ಇರ್ತವೆ. ಈ 4 ಉದ್ದಿಷ್ಟಗಳು ಅಥವಾ 4 ಸಾಮರ್ಥ್ಯಗಳಲ್ಲಿ ಯಾವ ಸಾಮರ್ಥ್ಯಕ್ಕೆ ಜಾಸ್ತಿ ಒತ್ತು ಕೊಟ್ಟಿರ್ತಾರೆ ಅವರು ಅಂತಂದ್ರೆ ತಿಳುವಳಿಕೆಗೆ. ಶೇಕಡಾ 40 ಅಂಕಗಳಲ್ಲಿ 20ರಷ್ಟು ನೋಡ್ರಿ, 20 ಅಂಕಗಳು ಅದಕ್ಕೆ ಬರ್ತಾವ. ಪರ್ಸೆಂಟೇಜ್ ನೋಡಿದೆ ಅಂದ್ರೆ ಶೇಕಡಾ 50ರಷ್ಟು. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಾಗ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳು ಈ 4 ಉದ್ದಿಷ್ಟಗಳು 4 ಸಾಮರ್ಥ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುತ್ತಾರೆ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು 8ನೇ ತರಗತಿಯ ಸಮಾಜ ವಿಜ್ಞಾನದ 40 ಅಂಕಗಳ ಪ್ರಶ್ನೆ ಪತ್ರಿಕೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆ ಹೆಂಗೆ ಸಿದ್ಧಪಡಿಸ್ತಾರನ್ನ ತಿಳ್ಕೊಂಡ್ರಿ. ಈಗ ಇದೇ 40 ಅಂಕದ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯು ಕ್ಲಿಷ್ಟತೆಯ ಆಧಾರದ ಮೇಲೆ ಅಥವಾ ಕ್ಲಿಷ್ಟಾನುಸಾರವಾಗಿ ಅಂಕಗಳನ್ನು ಯಾವ ರೀತಿ ಹಂಚಿಕೆ ಮಾಡ್ತಾರ. 8ನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಾಗ ಕ್ಲಿಷ್ಟತೆಗೆ ಅನುಗುಣವಾಗಿ 3 ಅಂಶಗಳನ್ನು ಗಮನದಾಗ ಇಟ್ಕೊಂಡಿರ್ತಾರೆ ಅವರು. ಕ್ಲಿಷ್ಟತೆಗೆ ಅನುಗುಣವಾಗಿ ಸುಲಭ, ಸಾಧಾರಣ, ಕಠಿಣ. ಅಲ್ಲಿ ಬರ್ತಕ್ಕಂಥ ಏನಪ್ಪಾ ಅಂತಂದ್ರೆ 40 ಅಂಕದ ಪ್ರಶ್ನೆಗಳು
ಎಲ್ಲಾನು ಕೂಡ ಸುಲಭವಾಗಿರಲ್ಲ, ಎಲ್ಲ ಪ್ರಶ್ನೆನೂ ಕೂಡ ಸಾಧಾರಣವಾಗಿರಲ್ಲ, ಎಲ್ಲ ಪ್ರಶ್ನೆನೂ ಕೂಡ ಕಠಿಣವಾಗಿರುವುದು. ಅದರಲ್ಲಿ ಏನಪ್ಪಾ ಅಂತಂದ್ರೆ ಈ ಕ್ಲಿಷ್ಟತೆಯಲ್ಲಿ 3 ಅಂಶಗಳು ಬರ್ತಾವ್ರಿ 40 ಅಂಕದ ಪ್ರಶ್ನೆಯಲ್ಲಿ. ಅದ್ರಾಗ ಏನಪ್ಪಾ ಅಂತ ನೋಡ್ರಿ, 40 ಅಂಕದ ಪ್ರಶ್ನೆಯಲ್ಲಿ ಈ ಸುಲಭವಾಗಿ ಬರ್ತಕ್ಕಂಥ ಒಂದು ಅಂಕಗಳ ಸಂಖ್ಯೆ ಎಷ್ಟು ಅಂದ್ರೆ 12 ಅಂಕಗಳೇನಪ್ಪಾ ಅಂದ್ರೆ ಅತ್ಯಂತ ಸುಲಭವಾಗಿ ನೀವು ಏನಪ್ಪಾ ಅಂತ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಎಷ್ಟಿರ್ತಾವ ಅಂತಂದ್ರೆ 20 ಇರ್ತಾವ, ಅಂಕಗಳು ಎಷ್ಟಿರ್ತಾವ ಅಂದ್ರೆ 40. 20 ಪ್ರಶ್ನೆ 40 ಅಂಕಗಳಿರ್ತಾವೆ. ಹಾಗಾದರೆ ಈ ಕ್ಲಿಷ್ಟತೆಗೆ ಅನುಗುಣವಾಗಿ ನಾವು ನೋಡಿದಾಗ ಈ 40 ಅಂಕಗಳಲ್ಲಿ ಎಷ್ಟು ಅಂಕಗಳು ನಿಮ್ಗೆ ಸುಲಭವಾಗಿ ಬರ್ತಾವ ಅಂತಂದ್ರೆ 12 ಅಂಕಗಳು ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ, ಭಾಳ ಸುಲಭವಾಗಿರ್ತವೆ. ಅದು ಪರ್ಸೆಂಟೇಜ್ ಎಷ್ಟಾಗಿರ್ತದ 30ರಷ್ಟು. ಹಾಗಾದರೆ ಸುಲಭವಾದ ನಂತರ ಸಾಮಾನ್ಯವಾಗಿ ಎಷ್ಟು ಅಂಕಗಳು ನಿಮ್ಗೆ ಕೇಳ್ತಾರೆ ಅಂದ್ರೆ 20 ಅಂಕಗಳು ಸಾಧಾರಣವಾಗಿರ್ತವೆ. ಪರ್ಸೆಂಟೇಜ್ ನೋಡಿದ್ರೆ 50%. ಹಾಗಾದರೆ ಕಠಿಣ, ಭಾಳ ಟಫ್ ಆಗಿರ್ತಕ್ಕಂಥದ್ದು, ಹಾರ್ಡ್ ಆಗಿರ್ತಕ್ಕಂಥದ್ದು, ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತವೆ? ಅಂಕಗಳ ಸಂಖ್ಯೆ ಅಂದ್ರೆ 8 ಅಂಕಗಳದು ನೀವು ಬರೆಯೋದು ಭಾಳ ಕಷ್ಟ ಆಗಿರ್ತದೆ. ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ, ಅದು ಪರ್ಸೆಂಟೇಜ್ 20. ಈ ಎಲ್ಲ ಪರ್ಸೆಂಟೇಜ್ಗಳು ಸೇರಿಸಿದರೆ 100ರಷ್ಟು ಪರ್ಸೆಂಟೇಜ್ ಆಗ್ತದೆ. ನಿಮ್ಮ ಪ್ರಶ್ನೆ ಪತ್ರಿಕೆಯು 30ರಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆ ಏನಾಗಿರ್ತದೆ, ಸುಲಭ ಇರ್ತದೆ. 50ರಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆ ಸಾಧಾರಣವಾಗಿರ್ತದೆ. 20ರಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆ ಕಠಿಣವಾಗಿರ್ತದೆ. ಸರ್ ಯಾಕ್ರಿ ಈ ರೀತಿ ಅವ್ರು ಮಾಡ್ತಾರೆ ಸರ್? ನಮ್ಮ ಪ್ರಶ್ನೆ ಪತ್ರಿಕೆ ಪೂರ ಸುಲಭವಾಗಿದ್ರೆ ಮುಗಿದೋಯ್ತ್ರಿ, ಇಟ್ಟರೆ ಮುಗಿದೇ ಹೋಗ್ತಾರ್ರಿ. ಹಾಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಪೂರ 40 ಅಂಕಗಳು ಸುಲಭವಾಗಿ ಇಟ್ರೆ ಎಲ್ಲರೂ ಪಾಸ್ ಆಗುತ್ತೆ. ಅಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆಯು 3 ರೀತಿಯ ಒಂದು ಅಂಶಗಳನ್ನು ಒಳಗೊಂಡಿರ್ತದೆ: ಸುಲಭ, ಸಾಧಾರಣ, ಕಠಿಣ. ಯಾಕೆ ಗೊತ್ತೇನ್ರಿ? ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿರುವುದಿಲ್ಲ. ಕಲಿಕೆಯಲ್ಲಿ ಭಾಳಷ್ಟು ಮುಂದುವರೆದ ವಿದ್ಯಾರ್ಥಿಗಳಿರ್ತಾರೆ, ಕಲಿಕೆಯಲ್ಲಿ ಅತೀ ಹಿಂದುಳಿದ ವಿದ್ಯಾರ್ಥಿಗಳಿರ್ತಾರೆ, ಕಲಿಕೆಯಲ್ಲಿ ಸಾಧಾರಣವಾಗಿ ಮಧ್ಯಮ ವರ್ಗದಲ್ಲಿ ಕೂಡ ವಿದ್ಯಾರ್ಥಿಗಳಿರ್ತಾರೆ. ಆ 3 ರೀತಿಯ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ 3 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೆ ಪತ್ರಿಕೆ ತೆಗಿತಾರೆ. ಹಾಗಾದರೆ ಪ್ರಶ್ನೆ ಪತ್ರಿಕೆ ಪೂರ ಸುಲಭವಾಗಿ ತೆಗೆದ್ರು ಅಂತಂದ್ರೆ ಎಲ್ಲರೂ ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತಾರೆ, ಹೌದಿಲ್ಲ? ಹಾಗಾದರೆ ಪ್ರಶ್ನೆ ಪತ್ರಿಕೆ ಈ ಮಾದರಿಯಲ್ಲಿ ತೆಗೆದರು ಅಂತಂದ್ರೆ ಯಾವ ವಿದ್ಯಾರ್ಥಿ ಬುದ್ಧಿವಂತ ವಿದ್ಯಾರ್ಥಿ ಇರ್ತಾನೆ ಅವ ಮಾತ್ರ ಈ ಪ್ರಶ್ನೆಗೆ, ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ ಅವನು. ಹಾಗಾಗಿ ನಿಮ್ಮನ್ನು ಎಲ್ಲ ದೃಷ್ಟಿಯಿಂದ ಪರೀಕ್ಷೆ ಮಾಡುವ ಉದ್ದೇಶದಿಂದ ಈ 3 ಅಂಶಗಳ ಆಧಾರದ ಮೇಲೆ ನಿಮ್ಮ ಪ್ರಶ್ನೆ ಪತ್ರಿಕೆ ರೆಡಿ ಆಗ್ತದೆ 40 ಅಂಕ. ಹಾಗಾಗಿ ಏನಪ್ಪ ಅಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆಯು ಸರಳವೂ ಕೂಡ ಇರ್ತದೆ, ಸಾಧಾರಣವೂ ಕೂಡ ಇರ್ತದೆ, ಕಠಿಣವೂ ಕೂಡ ಇರ್ತದೆ. ಅದು ವಿದ್ಯಾರ್ಥಿಗಳ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಇರ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ನಿಮ್ಮ 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಪ್ರಶ್ನೆಗಳ ಅನುಸಾರವಾಗಿ ಅಂಕಗಳನ್ನು ಯಾವ ರೀತಿ ಹಂಚಿಕೆ ಆಗ್ಯದ ಅನ್ನೋದು ನೋಡಬೇಕು. ಬಹು ಆಯ್ಕೆ 1 ಅಂಕದ್ದು, 2 ಅಂಕದ್ದು, 3 ಅಂಕದ್ದು, 4 ಅಂಕದ್ದು ಮತ್ತು ನಕಾಶೆ, ಇವುಗಳಿಗೆ ಎಷ್ಟು ಪ್ರಶ್ನೆಗಳು ಕೇಳೋಣ, ಎಷ್ಟು ಅಂಕಗಳನ್ನು ಕೊಟ್ಟಾನ ಅನ್ನೋದು ಒಂದೊಂದಾಗಿ ನೋಡೋಣ. ಪ್ರಶ್ನೆ ಅನುಸಾರ ಅಂಕಗಳ ಹಂಚಿಕೆ. ಹಾಗಾದರೆ ಬಹು ಆಯ್ಕೆ ಪ್ರಶ್ನೆಗಳು ವಿದ್ಯಾರ್ಥಿಗಳೇ, ಬಹು ಆಯ್ಕೆ ಪ್ರಶ್ನೆಗಳು 4 ಕೇಳ್ತಾನವ. 20 ಪ್ರಶ್ನೆಗಳಲ್ಲಿ 4 ಪ್ರಶ್ನೆ ಬಹು ಆಯ್ಕೆಗಿರ್ತಾವೆ. ಅದಕ್ಕೆ ಅಂಕಗಳು ಕೂಡ ಎಷ್ಟು ಕೊಡ್ತಾನ ಅಂತಂದ್ರೆ 4 ಅಂಕಗಳನ್ನು ಕೊಡ್ತಾನೆ. ಒಂದು ಬಹು ಆಯ್ಕೆಗೆ ಪ್ರಶ್ನೆಗೆ 1 ಅಂಕ ಇರ್ತವೆ. ಹಾಗಾದರೆ 4 ಬಹು ಆಯ್ಕೆ ಆದ್ರೆ 4 ಅಂಕಗಳು ಬರ್ತಾವೆ. ವಿದ್ಯಾರ್ಥಿಗಳ ಎರಡನೇದು 1 ಅಂಕದ ಪ್ರಶ್ನೆಗಳು. 20 ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳು 1 ಅಂಕದ ಸಲುವಾಗಿರ್ತವೆ. ಹಾಗಾದರೆ ನೀವು 1 ಅಂಕದ ಪ್ರಶ್ನೆಗೆ ಒಂದು ಸರಿ ಉತ್ತರ ಬರೆದಿರಿ ಅಂದ್ರೆ ನಿಮಗೆ 1 ಅಂಕ ಸಿಗ್ತದೆ, ಅಲ್ಲ 5 ಅಂಕ ಸಿಗ್ತವೆ ನಿಮಗೆ. ಬಹು ಆಯ್ಕೆಗೆ 4 ಪ್ರಶ್ನೆಗಳಿಗೆ 4 ಅಂಕಗಳು. ಆನಂತರ 1 ಅಂಕದ ಪ್ರಶ್ನೆಗಳು 5 ಇರ್ತಾವ, 5 ಅಂಕ ಸಿಗ್ತಾವೆ.
ಜೊತೆಗೆ 2 ಅಂಕದ ಪ್ರಶ್ನೆ ನಾವು ನೋಡಿದೆವು ಅಂತಂದ್ರೆ 40 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವ ಅಂದ್ರೆ 4 ಇರ್ತಾವ. 2 ಅಂಕದ ಎಷ್ಟಿರ್ತಾವ? 4 ಇರ್ತಾವ. ಹಾಗಾದ್ರೆ ಅಂಕಗಳು ಎಷ್ಟಾಗ್ತಾವ್ರಿ? 8 ಅಂಕಗಳಾಗ್ತಾವ. ಅದೇ ರೀತಿ ವಿದ್ಯಾರ್ಥಿಗಳೇ 3 ಅಂಕದ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟಿರ್ತಾವ ಅಂತಂದ್ರೆ 3 ಅಂಕದ ಪ್ರಶ್ನೆಗಳು 4 ಇರ್ತಾವ. ಹಾಗಾದ್ರೆ ಅಂಕಗಳು ಎಷ್ಟು ಸಿಗ್ತಾವ? ಅಲ್ಲಿ 12 ಅಂಕಗಳು ಸಿಗ್ತಾವ. 12 ಅಂಕಗಳು ಸಿಗ್ತಾವ. ಆನಂತರ ವಿದ್ಯಾರ್ಥಿಗಳೇ 4 ಅಂಕದ ಪ್ರಶ್ನೆಗಳು ಎಷ್ಟು? ನಿಮ್ಮ 40 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವ ಅಂತಂದ್ರೆ 2 ಇರ್ತಾವ. ಅಂಕಗಳು ಎಷ್ಟು ಕೊಡ್ತಾನಲ್ಲಿ? 8 ಕೊಡ್ತಾನೆ. ಜೊತೆಗೆ ವಿದ್ಯಾರ್ಥಿಗಳೇ ಇಲ್ಲಿ ನಕಾಶೆ, ಒಂದು ನಕಾಶಕ್ಕೆ ಇರ್ತಾವ, 2 ಸ್ಥಳಗಳನ್ನು ಗುರುತಿಸೋ ಸಲುವಾಗಿರ್ತಾವ. ನಕಾಶೆ ಸೇರಿ 3 ಅಂಕಗಳು ಇರ್ತಾವ. ಒಂದು ಏನಪ್ಪಾ ಅಂತಂದ್ರೆ ಒಂದು ಪ್ರಶ್ನೆ ಇರ್ತದೆ, ಒಂದೇ ಪ್ರಶ್ನೆ ಇರ್ತದೆ, 3 ಅಂಕಕ್ಕೆ ಇರ್ತದೆ. ನಕಾಶಕ್ಕೆ 1 ಇರ್ತದೆ, ಸ್ಥಳಕ್ಕೆ 2 ಇರ್ತಾವ. ಒಟ್ಟಾರೆ ನಿಮ್ಗೆ 3 ಅಂಕಗಳು ಬರ್ತಾವ. ಇವೆಲ್ಲ ಅಂಕಗಳು ಸೇರಿಸಿದರೆ 40 ಅಂಕಗಳು. ಎಲ್ಲ ಅಂಕಗಳು ಸೇರಿಸಿದರೆ 40 ಅಂಕಗಳು. ಆ ನಂತರ ಇವೆಲ್ಲ ಪ್ರಶ್ನೆಗಳು ಸೇರಿಸಿದರೆ 20 ಪ್ರಶ್ನೆಗಳು. ವಿದ್ಯಾರ್ಥಿಗಳೇ ಇನ್ನೊಂದು ವಿಶೇಷವಾಗಿ ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ಏನ್ ಮಾಡಿರ್ತಾನ ಅಂತಂದ್ರೆ 2 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು 4 ಇರ್ತಾವಿಲ್ಲ. ಇಲ್ಲಿ ಏನ್ ಮಾಡಿರ್ತಾನ ಅಂತಂದ್ರ ಇಲ್ಲಿ ಪ್ಲಸ್ ಒಂದು ಪ್ರಶ್ನೆ ಅಥವಾ ಅಂತ ಕೇಳಿರ್ತಾನ. ಒಂದು ಪ್ರಶ್ನೆ ಏನ್ ಮಾಡಿರ್ತಾನ್ರಿ? ಅಥವಾ ಅಂತ ಕೇಳಿರ್ತಾನ ಅವನು. ಹಾಗಾದ್ರೆ 2 ಅಂಕದ್ದು 4 ಪ್ರಶ್ನೆ ಇರ್ತಾವ. ಈ 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಅಥವಾ ಅಂತ ಕೊಟ್ಟಿರ್ತಾನೆ. ಅಂದ್ರೆ ಅರ್ಥ ಏನು ಗೊತ್ತೇನ್ರಿ? ಅಥವಾ ಅಂತೇಳಿ ಯಾವ ಪ್ರಶ್ನೆ ಕೊಟ್ಟಿರ್ತಾನ, ಅಥವಾ ಅಂತೇಳಿ ಯಾವ ಪ್ರಶ್ನೆ ಕೊಟ್ಟಿರ್ತಾನ ಆ ಪ್ರಶ್ನೆದಾಗ ನೀವು ಒಂದೇ ಬರಿಬೇಕು. ಅಥವಾ ಕೊಟ್ಟಿದ್ದನ್ನು ಬರ್ದಿರಿ ಅದನ್ನು ಬರ್ದಿರಿ ಅಂತಂದ್ರ ನಿಮ್ಗೆ 4 ಅಂಕ ಸಿಗೋದಲ್ಲಿ 2 ಅಂಕ ಸಿಗ್ತಾವ. ಅದಕ್ಕೆ ನೀವು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಕೈಗೆ ಕೊಟ್ಟ ತಕ್ಷಣ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಓದಬೇಕು. ಯಾವ ಪ್ರಶ್ನೆಗೆ ಅಥವಾ ಅಂತ ಕೊಟ್ಟಿರ್ತಾನ, ಅಥವಾ ಅಂತ ಕೊಟ್ಟ ಪ್ರಶ್ನೆಗೆ 2ರಲ್ಲಿ 1 ಬರಿಬೇಕು. ಮೇಲಿಂದ್ರೆ ಬರಿಬೇಕು, ಅಥವಾ ಅಂತ ಕೊಟ್ಟು ಕೆಳಗೊಂದು ಕೊಟ್ಟಿರ್ತಾನ ಅದರೇ ಬರಿಬೇಕು. 2ರದಾಗ ಒಂದೇ ಬರಿಬೇಕು. ಇಲ್ಲಿ 4 ಪ್ರಶ್ನೆಗಳು ಇರ್ತಾವ್ರಿ, 2 ಅಂಕದ್ದು. 1 ಅಥವಾ ಅಂತ ಕೊಟ್ಟಿರ್ತಾನ, ಅದು ಈ ಪ್ರಶ್ನೆಯಲ್ಲಿ ಸೇರಲ್ಲ. ಅಥವಾ ಅಂದ್ರೆ ಅದ್ರ ಎಕ್ಸ್ಟ್ರಾನೇ ಇರ್ತದೆ. ಜೊತೆಗೆ 3 ಅಂಕದ ಪ್ರಶ್ನೆಗಳು 4 ಕೊಟ್ಟಿರ್ತಾನ. 3 ಅಂಕದ ಪ್ರಶ್ನೆಗಳು 4 ಕೊಟ್ಟಿರ್ತಾನ. ಇಲ್ಲಿ ಏನ್ ಮಾಡಿರ್ತಾನ ಅಂತಂದ್ರ ಅಥವಾ ಅಂತೇಳಿ ಏನಪ್ಪಾ ಅಂತಂದ್ರ 2 ಕೇಳಿರ್ತಾನ. 3 ಅಂಕದ 4 ಪ್ರಶ್ನೆ ಇರ್ತಾವ. ಅಥವಾ ಅಂತೇಳಿ ಎಷ್ಟು ಮಾಡಿರ್ತಾನವರಿ? 2 ಪ್ರಶ್ನೆಗಳಿಗೆ ಅಥವಾ ಅಂತ ಕೊಟ್ಟಿರ್ತಾನ. ನೀವು ಮೇಲಿಂದ್ರೆ ಬರೀರಿ, ಅಥವಾ ಅಂತ ತಿಳ್ಕೊಂಡು ಕೆಳಗಿಂದ್ರೆ ಬರೀರಿ. ನೀವು ತೆರೆಗಿರ್ಬೋದು 2 ಬರೆದ್ರೆ 6 ಮಾರ್ಕ್ಸ್ ಸಿಗ್ತಾವೇನೋ ಇಲ್ಲ. ಅಥವಾ ಅಂತೇಳಿ ಯಾವ ಪ್ರಶ್ನೆಗೆ ಇರ್ತದ ಅಲ್ಲಿ ಒಂದೇ ಬರಿಬೇಕು. ಬರೀ 3 ಅಂಕ ಮಾತ್ರ ಸಿಗ್ತಾವೆ. ಇಲ್ಲಿ 2 ಅಂಕದ 1 ಅಥವಾ ಇರ್ತದ. 3 ಅಂಕದಾಗ 2 ಏನಪ್ಪ ಅಂತಂದ್ರೆ ಅಥವಾ ಅಂತ ಕೊಟ್ಟಿರ್ತಾನ. 4 ಅಂಕಕ್ಕೆ ಏನಪ್ಪಾ ಅಂದ್ರೆ 1 ಅಥವಾ ಅಂತ ಕೊಟ್ಟಿರ್ತಾನ. 4 ಅಂಕಕ್ಕೂ ಕೂಡ 2 ಪ್ರಶ್ನೆಗಳಿರ್ತಾವೆ. 4 ಅಂಕದ ಎಷ್ಟು ಪ್ರಶ್ನೆ ಇರ್ತಾವ್ರಿ? 2. ಹಾಗಾದ್ರೆ ಅಥವಾ ಅಂತ ಎಷ್ಟು ಕೊಟ್ಟಿರ್ತಾನ? 1. ಅವಾಗ ನೀವೇನು ಮಾಡಬೇಕು? ಅಥವಾ ಅಂತ ಬಂತು ಅಂದ್ರೆ ಮೇಲಿಂದ ಬರೀಬೇಕು ಅಥವಾ ಕೆಳಗಿಂದ ಬರೀಬೇಕು. ಪ್ರಶ್ನೆ ನೋಡ್ರಿ, ನೀವು ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ತಪ್ಪದೇ ನೀವು ಪ್ರಶ್ನೆ ಸಂಖ್ಯೆಯನ್ನು ಕಡ್ಡಾಯವಾಗಿ ಹಾಕಬೇಕು. ಪ್ರಶ್ನೆ ಸಂಖ್ಯೆ ಇಲ್ಲದೆ ನೀವು ಪ್ರಶ್ನೆಗೆ ಉತ್ತರ ಬರೆಯಬಾರದು. ಒಂದು ವೇಳೆ ಬರೆದಿದ್ದಾದರೆ ಅದನ್ನು ಕೌಂಟ್ ಮಾಡುವುದಿಲ್ಲ. ಯಾಕಂದ್ರೆ ಪ್ರಶ್ನೆ ಸಂಖ್ಯೆ ಇಲ್ಲದೆ ಉತ್ತರವನ್ನು ಯಾರು ನೋಡುವುದಿಲ್ಲ. ಕಂಪಲ್ಸರಿ ನೀವು ಪ್ರಶ್ನೆಗೆ ಉತ್ತರ ಬರೆಯುವಾಗ ಮೊದಲು ನೀವೇನು ಮಾಡಬೇಕು? ಪ್ರಶ್ನೆ ಸಂಖ್ಯೆ ಕಡ್ಡಾಯವಾಗಿ ಹಾಕಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಅಥವಾ ಪ್ರಶ್ನೆ 4 ಅದು ನೋಡಿ. 2 ಅಂಕಕ್ಕೆ 1 ಅದ ರೀ, 3 ಅಂಕಕ್ಕೆ 2 ಅವ, 1 ಅಂಕಕ್ಕೆ 1. 4 ಪ್ರಶ್ನೆಗಳೇನವ ರೀ? ಅಥವಾ ಅಂತೇಳಿ ಅವ ರೀ. ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇರ್ತದೆ. ಈ ಪ್ರಶ್ನೆ ಪತ್ರಿಕೆ ನಿಮ್ಮ ಬಗ್ಗೆ ನಿಮ್ಗೆಲ್ಲರಿಗೆ ಗೊತ್ತಿರಬೇಕು. ಬಹು ಆಯ್ಕೆ 4 ಕೇಳ್ತಾನ, 1 ಅಂಕದ 5 ಕೇಳ್ತಾನ, 2 ಅಂಕದ್ದು 4 ಕೇಳ್ತಾನ, 3 ಅಂಕದ್ದು 4 ಕೇಳ್ತಾನ, 4 ಅಂಕದ್ದು 2 ಕೇಳ್ತಾನ, ನಕಾಶೆ ಸೇರಿಸಿ 1 ಕೇಳಿರ್ತಾನ, ಅದು 3 ಅಂಕ. ಒಟ್ಟಾರೆ 20 ಪ್ರಶ್ನೆಗಳಿರ್ತಾವ. ಒಟ್ಟಾರೆ 40 ಅಂಕಗಳಿರ್ತಾವೆ. ಈ ರೀತಿ ನಿಮ್ಮ ಕ್ವಶನ್ ಪೇಪರ್ ರೆಡಿ ಆಗ್ತದೆ. ಬಹು ಆಯ್ಕೆನೂ ಇರ್ತಾವ, 1 ಅಂಕದ್ದು ಇರ್ತಾವ, 2 ಅಂಕದ್ದು ಕೂಡ ಇರ್ತಾವ, 3 ಅಂಕದ್ದು ಇರ್ತಾವ,
4 ಅಂಕದ್ನೂ ಕೂಡ ಇರ್ತಾವ, ನಕಾಶೆನೂ ಕೂಡ ಇರ್ತವೆ. ಈ ನಕಾಶೆ ಅಂದಮೇಕ ನಕಾಶೆ ಕೇಳ್ತಾನೆ ಅಂತಿಲ್ಲ, ಭೂಮಿಯ ಚಿತ್ರವನ್ನು ಕೂಡ ಕೇಳ್ಬೋದು, ಗೋಳಾಕಾರದ ಬಗ್ಗೆನೂ ಕೂಡ ಕೇಳ್ಬೋದು, ಅಥವಾ ನಕಾಶೆ ಬಗ್ಗೆನೂ ಕೂಡ ಕೇಳ್ಬೋದು. ಒಟ್ಟಿನಲ್ಲಿ ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳಿರ್ತಾವ. ಅದಕ್ಕೆ ಈ ಎಲ್ಲ ಅಂಶಗಳು ಒಳಗೊಂಡೇ ನಿಮ್ಮ 40 ಅಂಕದ ಪ್ರಶ್ನೆ ಪತ್ರಿಕೆ ಸಿದ್ಧವಾಗುತ್ತದೆ. ಬೇಕಾದ್ರೆ ನಾಳೆ ನಿಮ್ಮ ಕೈಯಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತದೆ. ಸಮಾಜ ವಿಜ್ಞಾನ ವಿಷಯದ 2024-25ನೇ ಸಾಲಿನ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಗೆ ಬಂದ ತಕ್ಷಣ ಇವೆಲ್ಲ ಅಂಶಗಳು ಅವ ಇಲ್ಲ ಒಂದ್ಸಲ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೇಕು. ನೀವು ಬಹು ಆಯ್ಕೆ 1 ಅಂಕ 2 ಅಂಕ 3 ಅಂಕ 4 ಅಂಕ ನಕಾಶೆ ಸಂಬಂಧಪಟ್ಟ ಕ್ವಶನ್ ಕೇಳೇನಿಲ್ಲ. 100ಕ್ಕೆ 100ರಷ್ಟು ಇದೇ ಮಾದರಿಯನ್ನು ಇಟ್ಟುಕೊಂಡು ಇದೇ ಅಂಶಗಳನ್ನು ಸೇರಿಸಿ ನಿಮ್ಮ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುತ್ತಾರೆ. ಓಕೆ ವಿದ್ಯಾರ್ಥಿಗಳೇ, ಈಗ ನಾವು ನಿಮ್ಮ 40 ಅಂಕದ ಪ್ರಶ್ನೆ ಪತ್ರಿಕೆಯು ಸಮಾಜ ವಿಜ್ಞಾನ ವಿಷಯದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು 6 ಭಾಗಗಳು ಬರ್ತಾವೆ. ಸಮಾಜ ವಿಜ್ಞಾನದಲ್ಲಿ ಎಷ್ಟು ಭಾಗ ಬರ್ತಾವ್ರಿ? 6 ಭಾಗ ಬರ್ತಾವೆ. ಮೊದಲನೇ ಭಾಗ ಯಾವುದು ಅಂದ್ರೆ ಇತಿಹಾಸ, ಎರಡನೇ ಭಾಗ ಯಾವುದು ಅಂದ್ರೆ ರಾಜ್ಯಶಾಸ್ತ್ರ, ಮೂರನೇದು ಸಮಾಜಶಾಸ್ತ್ರ, ನಾಲ್ಕನೇದು ಭೂಗೋಳಶಾಸ್ತ್ರ, ಐದನೇದು ಅರ್ಥಶಾಸ್ತ್ರ, ಆರನೇದು ವ್ಯವಹಾರ ಅಧ್ಯಯನ ಅಂತೇಳಿ ನಿಮ್ಮ ಸಮಾಜ ವಿಜ್ಞಾನದ ಪಠ್ಯಪುಸ್ತಕದಲ್ಲಿ 6 ಭಾಗಗಳು ಬರ್ತಾವೆ. ಈ 6 ವಿಭಾಗಗಳ ಸೇರಿ ನಿಮ್ಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಸಿದ್ಧವಾಗಿರ್ತದೆ. ಈಗ ನಾವು ಪ್ರಶ್ನೆಗಳ ಸ್ವರೂಪವಾರು ಅಂಕಗಳ ಹಂಚಿಕೆ ನೋಡೋಣ. ಪ್ರಶ್ನೆಗಳ ಸ್ವರೂಪವಾರು ಅಂಕಗಳ ಹಂಚಿಕೆ ಅಥವಾ ವಿಭಾಗಗಳ ವಾರು ಯಾವ ರೀತಿ ಹಂಚಿಕೆ ಮಾಡ್ಯಾನ. ಈಗ ಮೊದಲನೇ ಭಾಗ ನಾವು ಇತಿಹಾಸ ತೆಗೆದುಕೊಂಡಾಗ ವಿಭಾಗವಾರು ಹಂಚಿಕೆ ಅಂಕಗಳ ಹಂಚಿಕೆ ನೋಡಿದಾಗ ನಾವು ಮೊದಲನೇ ಏನಪ್ಪಾ ಅಂದ್ರೆ ವಿಭಾಗ ತೆಗೆದುಕೊಂಡಾಗ ಇತಿಹಾಸ ಬರ್ತದೆ. ಯಾವ್ದು ಬರ್ತದ? ಇತಿಹಾಸದಾಗ 5 ಪ್ರಶ್ನೆ ಬರ್ತಾವ. 20 ಪ್ರಶ್ನೆದಾಗ 5 ಪ್ರಶ್ನೆಗಳು ಇತಿಹಾಸದಾಗೆ ಇರ್ತಾವ. ಹಾಗಾದ್ರೆ ಅಂಕಗಳು ಎಷ್ಟಿರ್ತಾವ್ರಿ? 12 ಅಂಕಗಳು ಇರ್ತಾವ ನೋಡ್ರಿ. 40 ಅಂಕದಾಗ 12 ಅಂಕಗಳು ಇತಿಹಾಸ ಭಾಗದಾಗೆ ಕೇಳ್ತಾನೆ ನಾವು. 5 ಪ್ರಶ್ನೆ ಇರ್ತಾವ, 12 ಅಂಕಗಳು ಇರ್ತಾವ. ಯಾವ ಭಾಗದಲ್ಲಿ? ಇತಿಹಾಸ. ಅದು ಬಿಟ್ಟರೆ ಹೈಯೆಸ್ಟ್ ನೋಡ್ರಿ, ಎಲ್ಲಾ ಭಾಗಗಳಿಗಿಂತ ಹೈಯೆಸ್ಟ್ ಪ್ರಶ್ನೆ ಇರೋದೇ ಇತಿಹಾಸದಾಗ, ಹೈಯೆಸ್ಟ್ ಅಂಕಗಳು ಇರೋದೇ ಇತಿಹಾಸದಾಗ. ಪ್ರಶ್ನೆಗಳು ಹೆಚ್ಚಿಗೆ ಇರ್ತಾವೆ ಇತಿಹಾಸ ವಿಭಾಗದಾಗ, ಅಂಕಗಳು ಕೂಡ ಹೆಚ್ಚಿಗೆ ಇರ್ತಾವೆ. ಎರಡನೇದು ನೋಡಿದಾಗ ರಾಜ್ಯಶಾಸ್ತ್ರ ರೀ. ಹಾಗಾದ್ರೆ ರಾಜ್ಯಶಾಸ್ತ್ರದಾಗ ಏನಪ್ಪಾ ಅಂತಂದ್ರ 3 ಪ್ರಶ್ನೆಗಳು ಕೇಳ್ತಾನೆ. ಎಷ್ಟು ಪ್ರಶ್ನೆಗಳು? 3. ಹಾಗಾದ್ರೆ ಅಂಕಗಳು ಎಷ್ಟು ಕೊಡ್ತಾನೆ ಅಲ್ಲಿ? 6 ಅಂಕ ಕೊಡ್ತಾನೆ ನೋಡ್ರಿ. ನಾವು ಮೂರನೇದು ನೋಡಿದೆವು ಅಂತಂದ್ರ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರದಾಗ 3 ಪ್ರಶ್ನೆಗಳು ಕೇಳ್ತಾನವ. ಎಷ್ಟು ಪ್ರಶ್ನೆ? 3 ಪ್ರಶ್ನೆ ಕೇಳ್ತಾನ. 4 ಅಂಕಗಳಲ್ಲಿ ಇಟ್ಟಾನವ ಸಮಾಜಶಾಸ್ತ್ರ. ಅದೇ ರೀತಿ ನಾವು ಭೂಗೋಳಶಾಸ್ತ್ರಕ್ಕೆ ಬಂದೇವು ಅಂತಂದ್ರ 4 ಪ್ರಶ್ನೆ ಕೇಳ್ತಾನ. ಅದ್ರಾಗ 20 ಪ್ರಶ್ನೆಗಳಲ್ಲಿ 4 ಪ್ರಶ್ನೆ ಭೂಗೋಳಶಾಸ್ತ್ರಕ್ಕೆ ಇರ್ತಾವ. ಅಂಕಗಳು ನೋಡಿದೆವು ಅಂದ್ರ 11. ಹೈಯೆಸ್ಟ್ ಇತಿಹಾಸ ಬಿಟ್ರ ಸೆಕೆಂಡ್ ಹೈಯೆಸ್ಟ್ ಯಾವುದು? ಭೂಗೋಳಶಾಸ್ತ್ರ ನೋಡಿ. ಪ್ರಶ್ನೆಗಳು 4 ಬರೀ, ಅಂಕಗಳು 11 ಕೊಡ್ತಾನೆ. ನಂತರ 5ನೇದು ಯಾವುದು? ಅರ್ಥಶಾಸ್ತ್ರ. ಇಲ್ಲಿ ಏನ್ ಮಾಡ್ತಾನೆ? 3 ಪ್ರಶ್ನೆ ಕೇಳ್ತಾನ, 5 ಅಂಕ ಕೊಡ್ತಾನೆ. ಕೊನೆಯದಾಗಿ ಬರ್ತಕ್ಕಂಥದ್ದು ವ್ಯವಹಾರ ಅಧ್ಯಯನ. 2 ಪ್ರಶ್ನೆ ಕೇಳ್ತಾನ, 2 ಅಂಕ ಕೊಡ್ತಾನೆ. ಒಟ್ಟಾರೆ ಪ್ರಶ್ನೆಗಳನ್ನು ಒಟ್ಟು ಕೂಡಿಸಿದಾಗ 20 ಪ್ರಶ್ನೆಗಳು ಆಗ್ತವೆ. ಒಟ್ಟಾರೆ ಕೂಡಿಸಿದಾಗ, ಒಟ್ಟಾರೆ ಎಲ್ಲ ಅಂಕಗಳನ್ನು ಕೂಡಿಸಿದಾಗ 40 ಅಂಕಗಳಾಗ್ತವೆ. ಅಂಕಗಳು 40, ಪ್ರಶ್ನೆಗಳು 20. 20 ಪ್ರಶ್ನೆ 40 ಅಂಕಗಳ ಆಧಾರದ ಮೇಲೆ ನಿಮ್ಮ ಪ್ರಶ್ನೆ ಪತ್ರಿಕೆ ಸಿದ್ಧವಾಗುತ್ತದೆ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ ಕುರಿತು. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಬೇಕು ಏನಂತ ಹೇಳಿ, ಈ 6 ಭಾಗಗಳಲ್ಲಿ ಇತಿಹಾಸ ಮತ್ತು ಭೂಗೋಳಶಾಸ್ತ್ರಕ್ಕೆ ಹೆಚ್ಚಿನ ಪ್ರಶ್ನೆಗಳು, ಹೆಚ್ಚಿನ ಅಂಕಗಳನ್ನು ನೀಡಿದ್ದಾನೆ. ಹಾಗಾಗಿ ನೀವು ಅಭ್ಯಾಸ ಮಾಡುವ ಮುಂದೆ ಅಥವಾ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಜಾಸ್ತಿ ಓದಬೇಕು. ಜಾಸ್ತಿ ಅಂಕಗಳು ಇರುವಲ್ಲಿ ಜಾಸ್ತಿ ಪ್ರಶ್ನೆಗಳು ಕೂಡ ಅದ. ಹಾಗಾಗಿ ಈ 6 ಭಾಗಗಳನ್ನು ಸೇರಿಸಿ, 6 ಭಾಗದಲ್ಲಿರ್ತಕ್ಕಂಥ ಹಲವಾರು ಅಂಶಗಳನ್ನು ಸೇರಿಸಿ 40 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸಿದ್ಧಪಡಿಸುತ್ತಾರೆ. ಓಕೆ ವಿದ್ಯಾರ್ಥಿಗಳೇ,
ಇನ್ನೊಂದೇನು ಅಂತಂದ್ರೆ ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ 50 ಅಂಕದ ಪ್ರಶ್ನೆಗಳವ. 50 ಅಂಕದ ಪರೀಕ್ಷೆ ಇರ್ತದೆ ನಿಮ್ಗೆ. 40 ಅಂಕ ಲಿಖಿತ ಇರ್ತದೆ, 10 ಅಂಕ ಮೌಖಿಕ ಇರ್ತದೆ. ಈಗಾಗಲೇ ನಾನು ನಿಮ್ಗೆ ಹೇಳ್ದೆ 40 ಅಂಕದ ಲಿಖಿತ, 40 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತ ಪರೀಕ್ಷೆ ಇರ್ತದೆ. ಆ ಪತ್ರಿಕೆ ಹೆಂಗೆ ಸಿದ್ಧಪಡಿಸ್ತಾನೆ ಅನ್ನೋದು ನಿಮಗೆ ಈಗಾಗಲೇ ಹೇಳ್ದೆ ನಾನು. ಏನು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸ್ತಾರ. ಆನಂತರ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಸಾಮರ್ಥ್ಯ ಆದ ನಂತರ ಮುಂದೆ ಕ್ಲಿಷ್ಟತೆಗೆ ಅನುಗುಣವಾಗಿ ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸ್ತಾರ. ಅದು ಆದ ನಂತರ ಪ್ರಶ್ನೆಗೆ ಅನುಗುಣವಾಗಿ ಅಂಕಗಳ ಹಂಚಿಕೆ ಮಾಡ್ತಾರ. ಜೊತೆಗೆ ವಿಭಾಗಗಳಿಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆ. ಈ 4 ಅಂಶಗಳನ್ನು ಗಮನದಾಗಿಟ್ಟುಕೊಂಡು ನಿಮ್ಮ 8ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸ್ತಾರೆ. ಇದು 40 ಅಂಕಕ್ಕಾಯ್ತು. ಬಟ್ ಇನ್ನು 50 ಹಿಡಿದವಲ್ಲ, ಇನ್ನು 10. ಈ 40 ಅಂಕ ಲಿಖಿತವಾಗಿದ್ದರೆ ಇನ್ನು ಉಳಿದಿರ್ತಕ್ಕಂಥ 10 ಅಂಕ ಮೌಖಿಕವಾಗಿರ್ತದೆ. ಮೌಖಿಕ ಶಾಲೆಯಲ್ಲಿ ಶಿಕ್ಷಕರು ನಿಮಗೆ 10 ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಡ್ತೀರಿ ಅಷ್ಟು ಅಂಕಗಳನ್ನು ನಿಮ್ಗೆ ಕೊಡ್ತಾರೆ. ಆ 2 ಅಂಕಗಳು ಇಲ್ಲಿ 40 + 10 ಎರಡೂ ಸೇರಿಸಿದ್ರೆ 50 ಆಯಿತು. ಈ 50ಅನ್ನು 30ಕ್ಕೆ ಕನ್ವರ್ಟ್ ಮಾಡ್ತಾರೆ. ಎಷ್ಟು ಕನ್ವರ್ಟ್ ಮಾಡ್ತಾರ? 30. ಇಲ್ಲೇನು ಮಾಡ್ತಾರೆ ನಿಮಗೆ FA1ರಲ್ಲಿ ನೋಡಿ. ಇಲ್ಲ ಅಂತಂದ್ರೆ ಒಂದು 5 ಚಟುವಟಿಕೆ. ಉದಾಹರಣೆಗೆ ಹೋಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ 5 ಪಾಠಗಳಿದ್ದು ಅಂತ ತಿಳ್ಕೊಳ್ಳಿ. 5 ಪಾಠವ ಅಂತ ತಿಳ್ಕೊಳ್ಳಿ. 5 ಪಾಠಕ್ಕೆ ಪ್ರತಿಯೊಂದು ಪಾಠಕ್ಕೂ ಕೂಡ ಒಂದೊಂದು ಘಟಕ ಪರೀಕ್ಷೆ ತೋತಾರೆ. ಪ್ರತಿಯೊಂದು ಪಾಠಕ್ಕೂ ಕೂಡ ಒಂದೊಂದು ಘಟಕ ಪರೀಕ್ಷೆ ತೋತಾರೆ. 5 ಘಟಕ ಪರೀಕ್ಷೆ ತೊಗೊಂಡ್ರು ಅಂತಂದ್ರೆ 10 ಅಂಕಕ್ಕೆ 5 ತೊಗೊಂಡ್ರು ಅಂತಂದ್ರೆ ಅಲ್ಲಿ ಮುಂದೆ ಏನಾಗ್ತದೆ ಅಂತಂದ್ರೆ 50 ಅಂಕ ಆಯ್ತು. ಈ 50 ಅಂಕ ಏನು ಮಾಡ್ತಾರೆ ಗೊತ್ತೇನ್ರಿ? 10ಕ್ಕೆ ಕನ್ವರ್ಟ್ ಮಾಡ್ತಾರೆ. ಎಷ್ಟು ಕನ್ವರ್ಟ್ ಮಾಡ್ತಾರೆ? 10ಕ್ಕೆ ಕನ್ವರ್ಟ್ ಮಾಡ್ತಾರೆ. ಇದು FA1 ಮುಗಿಯಿತು. ಆ ನಂತರ FA2 ಇಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ 5 ಪಾಠಗಳಿಗೆ ಮತ್ತೇನು ಮಾಡ್ತಾರ ಅಂತಂದ್ರೆ 5 ಘಟಕ ಪರೀಕ್ಷೆಗಳನ್ನು ತೋತಾರೆ. 5 ಘಟಕ ಪರೀಕ್ಷೆ, 5 ಪಾಠ ಇರ್ತಾವ್ರಿ, 5 ಘಟಕ ಪರೀಕ್ಷೆ ತೋತಾರ. ಅದು ತೊಗೊಂಡು ಏನು ಮಾಡ್ತಾರ ಅಂತಂದ್ರೆ ಮುಂದಿಲ್ಲಿ ಅದನ್ನು ಕೂಡ 10 ಅಂಕದ್ದು 5 ತೊಗೊಂಡ್ರ ಅಂತಂದ್ರೆ ಅದು ಎಷ್ಟಾಗ್ತದೆ? ಮತ್ತೆ 50 ಆಗ್ತದೆ. ತೊಗೊಂಡಿರ್ತಕ್ಕಂಥ 50ಅನ್ನು ಪುನಃ ಮತ್ತೆ 10ಕ್ಕೆ ಏನು ಮಾಡ್ತಾರೆ? ಕನ್ವರ್ಟ್ ಮಾಡ್ತಾರೆ. ಎರಡೂ ಕೂಡಿಸಿದ್ರೆ 20% ಆಯ್ತು. ಎಷ್ಟಾಯ್ತು? 20. ಇಲ್ಲಿ 30% ಆಗ್ಯದಲ್ಲ, ಈ 30 ತನಕ ಇಲ್ಲಿ 20 ತರ ಹೇಳಿ 20 32 ಕೂಡಿಸಿದ್ರೆ ಎಷ್ಟಾಯ್ತು? 50% ಆಯ್ತು. ಈ 50% ಆಯ್ತು ಅಂದ್ರೆ ಒಂದು ಸಂಕಲನಾತ್ಮಕ ನಿಮ್ದು ಮೊದಲನೇ ಸೆಮಿಸ್ಟರ್ ಮುಗೀತು. ಅರ್ಥ ಆಯ್ತು ನಿಮ್ಗೆ ಹೇಳೋದು? ಹಾಗಾದ್ರೆ ಸರ್ ಇಲ್ಲಿ 5 ಪಾಠ ಅವರೇ 5 ಘಟಕ ಪರೀಕ್ಷೆ ತಗೊಂಡ್ರೆ ಸಾಕೇನ್ರಿ? ಒಂದೊಂದು ಪಾಠಕ್ಕೆ ಒಂದೊಂದು ಘಟಕ ಪರೀಕ್ಷೆ ಅಂದ್ರೆ 5 ಪಾಠಕ್ಕೆ 5 ಘಟಕ ಪರೀಕ್ಷೆ ತೊಗೊಂಡ್ರೆ ಮುಗೀತು. ಸರ್ ನಾ ಘಟಕ ಪರೀಕ್ಷೆ ತೊಗೊಳಲ್ರಿ, ಚಟುವಟಿಕೆಯನ್ನು ಮೂಲಕನೂ ಕೂಡ ಮಾಡ್ಬೋದು. 5-6 ಚಟುವಟಿಕೆ ಮಾಡಿದಿರಿ ಅಂತಂದ್ರೆ ಒಂದೊಂದು ಚಟುವಟಿಕೆ ನಾವು 10 ಅಂಕ ಇಟ್ಟೇವು ಅಂತಂದ್ರೆ 5 ಚಟುವಟಿಕೆ ನೀವು ಮಾಡ್ಕೊಂಡು ಬಂದಿರಿ ಅಂದ್ರೆ 50 ಅಂಕ ಆಗ್ತಾವ. ಅದೇ 50 ಅಂಕ ನಾವು 10 ಕನ್ವರ್ಟ್ ಮಾಡೋದು, ಮುಂದೆ 50 ಆಗ್ತಾವ. ಅದು ಮುಂದೆ 50 ಅಂಕ 10 ಕನ್ವರ್ಟ್ ಮಾಡೋದು. ಅಂದ್ರೆ ಅರ್ಥ ಮಾಡ್ಕೊಡ್ರಿ, ಒಂದು ಸೆಮಿಸ್ಟ್ರಿಯಲ್ಲಿ 2 FAಗಳು ಇರ್ತಾವೆ. FA1 FA2. ಒಂದು ಸೆಮಿಸ್ಟ್ರಿಯಲ್ಲಿ ಎಷ್ಟು FAಗಳು ಇರ್ತಾವ್ರಿ? 2. FA1 FA2. ಸಂಕಲನಾತ್ಮಕ ಪರೀಕ್ಷೆ 1. ಇದ್ರದ್ದು 50, ಇವು 2 30. ಹಾಗಾದ್ರೆ ಇವೆರಡು FA ಸೇರಿಸಿ 50 50 10 10 ಸೇರಿಸಿ 20. ಈ 30 20 ಎರಡು ಕೂಡಿಸಿದ್ರೆ ಎಷ್ಟಾಯ್ತು? 50% ಆಗಿ ಮೊದಲನೇ ಸೆಮಿಸ್ಟ್ರಿ ಮುಗಿಯಿತು. ಮುಂದೆ 2ನೇ ಸೆಮಿಸ್ಟ್ರಿನೂ ಕೂಡ ಇದೇ ಮಾದರಿಯಲ್ಲಿ ಮುಂದುವರಿತು. ಈ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರ್ತವೆ. ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ಒಂದು ಪಾಠ ಮುಗಿದ ನಂತರ ಘಟಕ ಪರೀಕ್ಷೆ ಆಧಾರದ ಮೇಲೂ ಕೂಡ ನಾವು ನಿಮಗೇನು ಮಾಡ್ಬೋದು? ಅಂಕಗಳನ್ನು ಕೊಡ್ಬೋದು. ಇಲ್ಲಾಂದ್ರೆ ಕೆಲವೊಂದು ಚಟುವಟಿಕೆಯನ್ನು ಕೂಡ ನಾವು ನಿಮಗೆ ಮಾಡಿ ಅಂಕಗಳನ್ನು ಕೂಡ ನಾವು ಕೊಡ್ಬೋದು. ಆಯಾ ಶಿಕ್ಷಕರ ಮೇಲೆ ಅದು ಬಿಟ್ಟಿರ್ತಕ್ಕಂಥದ್ದು. ಓಕೆ ವಿದ್ಯಾರ್ಥಿಗಳೇ, ಸಂಕ್ಷಿಪ್ತವಾಗಿ 8ನೇ ತರಗತಿಯ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ, ಅದರ ವಿನ್ಯಾಸ, ಅದರ ಸ್ವರೂಪ, ಅದರಲ್ಲಿರ್ತಕ್ಕಂಥ ಅಂಕಗಳು, ಅದರಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳು, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಒಂದು ಅಂಕಗಳು, ಇವೆಲ್ಲ ಒಂದು ವಿಷಯಗಳ ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದೇವೆ. ಓಕೆ ವಿದ್ಯಾರ್ಥಿಗಳೆಲ್ಲರಿಗೂ ಧನ್ಯವಾದಗಳು.